ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಷ್ಟೊಂದು ವೆರೈಟಿ ಗೀ ರೈಸ್ಗಳನ್ನೆಲ್ಲ ತೋರಿಸಿದ್ದೀನಿ, ಆದರೆ ಇವತ್ತು ಒಂದು ಸ್ಪೆಷಲ್ ವೆರೈಟಿ ಗೀ ರೈಸ್ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ರುಚಿಯಾಗಿದೆ. ಇದಕ್ಕೆ ಯಾವುದೇ ಒಂದು ಕುರ್ಮಾ ಆಗಲಿ ಚಟ್ನಿ ಆಗಲಿ ಏನೂ ಬೇಕಾಗಲ್ಲ, ಹಾಗೆ ಕೂಡ ತಿನ್ಬೋದು. ಜೊತೆ ಕುರ್ಮಾ ಇದ್ರೆ ಇನ್ನೂ ಸ್ಪೆಷಲ್ ಆಗಿ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಎರಡು ಚೆನ್ನಾಗಿ ಕಾದ ನಂತರ ಎಲ್ಲ ಥರ ಮಸಾಲೆಗಳನ್ನು ಹಾಕೊಳ್ತಿದ್ದೀನಿ. ಪಲಾವ್ ಎಲೆ 1, ಚಕ್ಕೆ 1 ಚಿಕ್ಕ ಪೀಸು, ಲವಂಗ 3, ಮೊಗ್ಗು 1, ಸ್ಟಾರ್ ಫ್ಲವರ್ 1, ಕಲ್ಲು ಹೂವು 1, ಜಾಪತ್ರೆ 1 ಎಲೆ ಅಷ್ಟು ಹಾಕೊಂಡಿದ್ದೀನಿ. ಇಷ್ಟು ಐಟಮ್ ಹಾಕೊಂಡಿದ್ದೀನಿ. ಏಲಕ್ಕಿ 1 3. ಇದ್ರ ಜೊತೆಯಲ್ಲೇ ಗೋಡಂಬಿ ಕೂಡ ಒಂದು 10 ರಿಂದ 12 ಗೋಡಂಬಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಘಮ ಬರೋವರೆಗೂ. ಒಳ್ಳೆ ಘಮ ಬರೋಕ್ಕೆ ಶುರು ಆಗಿದೆ. ಗೋಡಂಬಿ ಕೂಡ ಕಲರ್ ಚೇಂಜ್ ಆಗಿದೆ. 3 ಹಸಿಮೆಣಸಿನ್ಕಾಯಿ ಅರ್ಧ ಸೀಳ್ಬಿಟ್ಟು ಹಾಕೊಳ್ಳಿ ಊಟದ ಜೊತೆಯಲ್ಲೇ 2 ಈರುಳ್ಳಿ ಸ್ಲೈಸಸ್ಗಳ ಥರ ಉದ್ದು ಕಟ್ ಮಾಡ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಅದಕ್ಕೆ ಅಷ್ಟು ತೆಳುವಾಗಿದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗಿದೆ. ಇವಾಗ ಇದಕ್ಕೆ ಪುದೀನ ಸೊಪ್ಪು ಹಾಕೊಳ್ತೀನಿ. ಸ್ವಲ್ಪ ಸಾಕು ಪುದೀನ ಸೊಪ್ಪು. 1 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋದು ಹಾಕೊಂಡ್ರೆ ಸಾಕು. ಅದನ್ನು ಕೂಡ ಜಸ್ಟ್ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಮೇಯ್ನ್ ಈ ಗೀ ರೈಸ್ಗೆ ಸ್ಪೆಷಲ್ ಐಟಮ್ ಏನು ಅಂತ ಟೊಮೆಟೊ ಹಾಕೊಳ್ತಾ ಇದ್ದೀನಿ. 1 ಟೊಮೆಟೊ ದಪ್ಪಕ್ಕಾದರೂ ಕಟ್ ಮಾಡ್ಕೊಳ್ಳಿ, ಸಣ್ಣಕ್ಕಾದರೂ ಕಟ್ ಮಾಡ್ಕೊಳ್ಳಿ. ಒಂದು ಸಲ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಫ್ರೈ ಮಾಡೋದು ಬೇಡ ಈ ಟೊಮೆಟೊನ. ಇವಾಗ ನೀರು ಹಾಕೊಂಡ್ಬಿಡೋಣ. 1 ಕಪ್ ಅಕ್ಕಿಗೆ 1 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಉಪಯೋಗಿಸ್ತಿರೋ ಅಕ್ಕಿ ಬಂದು ಜೀರಾ ರೈಸು. ಈ ಜೀರಾ ರೈಸಿಗೆ ಮಾತ್ರ ನೀವು ಇದೆಷ್ಟು ತೊಗೊಂಡಿರ್ತೀರ, ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟೇ ಸಮ ನೀರು ಹಾಕೋಬೇಕು. ಆವಾಗ ಹುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಬೇರೆ ರೈಸ್ ಯಾವುದು ಉಪಯೋಗಿಸ್ತೀರಾ, ಸೋನಾ ಮಸೂರಿ, ಬಾಸುಮತಿ, ಅದಕ್ಕೆ ತಕ್ಕ ಹಾಗೆ ನೀರು ಹಾಕ್ಕೊಳ್ಳಿ. ನಿಮಗೆ ಹುಡಿಯಾಗಬೇಕು ಅಂದರೆ 1ಕ್ಕೆ 1 ಲೋಟ ನೀರು ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ಸಾಫ್ಟ್ ಆಗಿರಬೇಕು ಅಂದರೆ 1.5ವರೆಗೂ ಹಾಕೋಬೋದು ನೀರನ್ನ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು ಈ ಟೈಮಲ್ಲಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಿರೋರು ಹುಳಿ ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ಬೇಕಿದ್ರೆ ನಿಂಬೆಹಣ್ಣು ರಸ ಈ ಟೈಮಲ್ಲಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೋದು. ನಾನು ಟೊಮೆಟೊ ಹುಳಿನೇ ಸಾಕು, ಹಾಗಾಗಿ ಏನು ಹಾಕ್ತಾ ಇಲ್ಲ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಇವಾಗ ಮೇಲ್ಗಡೆ ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ನಿಧಾನವಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಸರ್ವ್ ಮಾಡ್ಕೊಳ್ಳೋಣ ಇವಾಗ ಬೌಲ್ಗೆ. ಬಿಸಿ ಬಿಸಿ ಗೀ ರೈಸ್ ರೆಡಿಯಾಗಿದೆ. ಇದು ಯಾವುದೇ ಒಂದು ಕುರ್ಮಾ ಜೊತೆ ತಿನ್ಬೋದು, ಇಲ್ಲ ಅಂದರೆ ಬರೀ ಚಟ್ನಿ ಅನ್ನು ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಇದಕ್ಕೇ ನಾನು ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಮಕ್ಳಿಗಂತೂ ಪ್ಲೇನ್ ಹಾಗೆ ಕೊಟ್ಟರಂತೂ ಖುಷಿಯಾಗಿ ತಿಂತಾರೆ. ಮತ್ತೆ ಆಗ್ತಾಳ ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.